ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ತುಂಬಾ ಕುತೂಹಲ ಮೂಡಿರ್ಬೋದು, ಯಾರು ವಿನ್ನರ್ ಆಗ್ತಾರೆ ಹಾಗೆ ರನ್ನರ್ ಅಂತ. ಇಲ್ಲೊಂದು ಶಾಕಿಂಗ್ ನ್ಯೂಸ್ ಕಾದಿದೆ. ಏನಪ್ಪ ಅದು ಅಂತ ನೋಡೋದಾದರೆ ಆ ವಿಷಯವನ್ನು ನಿಮಗೆ ಹೇಳೋಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ಏನಪ್ಪ ಅದು ಶಾಕಿಂಗ್ ನ್ಯೂಸ್ ಅಂದರೆ, ಮೊನ್ನೆ ನೋಡಿರ್ಬೋದು ನೀವು, ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮ್ನವರೆಲ್ಲ ಒಳಗಡೆ ಬಂದಿದ್ದರು. ಆಗ ಒಂದಿಷ್ಟು ಮಂದಿ ಅದಕ್ಕೆ ಸೇರಿದ್ದಾರೆ, ಬಿಗ್ ಬಾಸ್ ಜನ ಕೂಡ ಸೇರಿದ್ದಾರೆ. ಹಾಗೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಅಲ್ಲಿರೋರ್ನು ಕೂಡ ಆಯ್ಕೆ ಮಾಡ್ಕೊತಾರೆ 3 ಜನನ. ಯಾರ್ಯಾರಪ್ಪ ಅಂದರೆ ಭವ್ಯ, ಹನುಮಂತ ಮತ್ತು ರಜತ್ ಅವ್ರಿಗೂ ಕೂಡ ಆಯ್ಕೆ ಮಾಡ್ಕೊತಾರೆ. ಇಲ್ಲಿ ನೋಡಿದರೆ ಭವ್ಯನೂ ಎಲಿಮಿನೇಟ್ ಆದರು. ಇವಾಗ ರಜತ್ ಕೂಡ 5th ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಹನುಮಂತನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ವಿನ್ನರ್ನ ಅಷ್ಟಾಗಿ ಇದು ಮಾಡಲ್ಲ. ಇದನ್ನ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಎಲ್ಲರಿಗೂ ಡೌಟ್ ಬರ್ತಾ ಇದೆ. ಈಗ ವಿನ್ನರ್ನ ಹನುಮಂತನ ಮಾಡಲ್ವಾ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಕೂಡ ಕಾಣ್ತಾ ಇದೆ. ಏನಪ್ಪ ಇದು ಫುಲ್ ಜಿದ್ದಿಯಾಗಿ ನಡೀತಿದೆ. ಹೀಗೆ ತ್ರಿವಿಕ್ರಮರ್ನ ಅಲ್ಲಿ ಕಲರ್ಸ್ ಕನ್ನಡದವರು ಅಂತ ಹೇಳಿ ಅವ್ರನ್ನ ವಿನ್ ಮಾಡಬೇಕು ಅಂತ ಮಾಡ್ತಿದ್ದಾರೋ ಏನೋ. ಇದು ಲಾಸ್ಟ್ 2 ಕೈ ಎತ್ತೋದ್ರಲ್ಲಿ ತುಂಬಾ ಜಿದ್ದಿ ಹಾಗೆ ಎಲ್ರಿಗೂ ಕನ್ಫ್ಯೂಷನ್ ಮಾಡಿ ಇಟ್ಟಿದ್ದಾರೆ. ಸೊ ಹನುಮಂತ ವಿನ್ನರ್ ಆಗಲ್ವಾ ಅನ್ನೋ ಕ್ವಶನ್ ಮಾರ್ಕಿಗೆ ಇನ್ನೂ ಕೂಡ ಯಾರಿಗೂ ಸರಿಯಾದ ಉತ್ತರ ಬಂದಿಲ್ಲ. ಎಲ್ಲರೂ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ, ಹನುಮಂತ ವಿನ್ನರ್ ಆಗೋದಿಲ್ಲ ಅಂದರೆ ನಾವು ನೋಡೋಲ್ಲ, ಹಾಗೆ ಹೀಗೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನಿಮಗೆಲ್ಲ ಏನು ಅನಿಸುತ್ತೆ, ಹನುಮಂತ ವಿನ್ನರ್ ಆಗಬೇಕಾ ಅಥವಾ ಬೇಡವಾ, ಅಥವಾ ತ್ರಿವಿಕ್ರಮ್ ಆಗಬೇಕಾ ಅನ್ನೋದು ಕೂಡ ಕಮೆಂಟ್ ಮಾಡಿ. ಇಲ್ಲಿ ನೋಡ್ಬೋದು, ಇವರು ಬಿಗ್ ಬಾಸ್ ಅವರು ಏನು ಮಾಡ್ತಿದ್ದಾರೆ ಅಂತ ಯಾರಿಗೂ ಕೂಡ ಅರ್ಥನೇ ಆಗ್ತಾ ಇಲ್ಲ. ಒಂದೊಂದು ಸಾರಿ ಈ ರೀತಿಯಾಗಿ ಅಪ್ಡೇಟ್ಸ್ ಕೂಡ ಹರಿಬಿಡ್ತಾ ಇದ್ದಾರೆ. ಅಂದರೆ ಕನ್ಫ್ಯೂಸ್ ಆಗಲಿ ಜನ ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೋ ಅಂತಲೂ ಗೊತ್ತಿಲ್ಲ. ಸೊ ನಿಮಗೆಲ್ಲ ಯಾರು ವಿನ್ನರ್ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.